ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ದೇಶ ಮತ್ತು ನಾಡು ಎರಡು ಬಂದಾಗ ದೇಶ ಅಂದ ತಕ್ಷಣ ಮೋದಿಯವ್ರ ಕಡೆ ಲಕ್ಷ್ಯ, ನಾಡು ಅಂದಾಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಲಕ್ಷ್ಯ. ಯಾಕಂದರೆ ಇವತ್ತು ಇಬ್ಬರೂ ಧ್ವನಿಯಲ್ಲೇ ನಿನ್ನೆ ಅವ್ರು ಮಾತಾಡಿದ್ದು ನೋಡಿದರೆ ಸಪ್ತಧಾರ ಅಂತ ತಿಳ್ಕೊಂಡು ನಾವು 2047ಕ್ಕೆ ಅಭಿವೃದ್ಧಿ ದೇಶ ಮಾಡ್ತೀವಿ ಏನೇನು ಎಲ್ಲ ಮಾತಾಡಿದರು. 2014ರಾಗ ಇಂಥ ಮಾತುಗಳನ್ನ ಮಾತಾಡಿದ್ರು. ಇದುವರೆಗೆ ಮಾತಾಡ್ತಾ ಇದ್ದಾರೆ. ಈ ಸಲ ಫಸ್ಟ್ ಟೈಮ್ ಮಾತಾಡ್ತಾ ಇದ್ದಾರೆ ನಮ್ಮ ಮಾಣಿಕ್ ಪರೇಡ್ ಮೈದಾನದಿಂದ ನಮ್ಮ ಮುಖ್ಯಮಂತ್ರಿ ಶಿವಕುಮಾರ್ ಅವರು, ಡಿ ಕೆ ಶಿವಕುಮಾರ್ ಅವರು. ಅವ್ರ ಭಾಷಣ ಯಾಕೋ ಏನೋ ಒಂದಿಷ್ಟು ಮೋದಿ ಅವ್ರನ್ನ ಹೋಲುವಂಥದ್ದು ಅಂತ. ಇಬ್ಬರು ಮಾತಾಡೋದು AI ಡೆವಲಪ್ಮೆಂಟ್, ಅದು ಇದು ಯುವಕರನ್ನ ಪ್ಲೀಸ್ ಮಾಡ್ಕೊಳ್ಳೋಂಥದ್ದು. ಈಗಾಗಲೇ RSS ಮತ್ತು BJP ಭಯ ಯುವಕರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಜಂಜಿ ಮತ್ತು CJP ಇವ್ರು ಬಿಟ್ಟು ಹೋಗ್ತಾರೆ, ನಾಳೆ ಅಧಿಕಾರ ಹೋಗ್ತದೆ ನಮ್ಮ ಕೈ ಹಿಡಿದು ಅಂತೇಳಿ. ಅದೇ ಕಾಲ ಡಿ ಕೆ ಶಿವಕುಮಾರ್ ಅವರು ರಾಹುಲರ ಒಂದು ಪ್ರಯತ್ನದಿಂದ, ರಾಹುಲ್ ಗಾಂಧಿ ಅವರ ಪ್ರಯತ್ನದಿಂದ ಮತ್ತು ಅದೇ ಕಾಲಕ್ಕೆ ಈ 12 ವರ್ಷಗಳಿಂದ, ಕಳೆದ 12 ವರ್ಷಗಳಿಂದ ಅನೇಕ ತಪ್ಪುಗಳನ್ನು ಮೋದಿಯವರು ಯುವಕರ ಸಲುವಾಗಿ ಮಾಡಿದ್ದರಿಂದ ಮೇಲಿಂದ ಮೇಲೆ ಇವತ್ತು ಸಹಜವಾಗಿ ಅವ್ರು ತಮ್ಮದೇ ಅಂತ ಒಂದು ಜಂಜಿ ಅಥವಾ CJP ಇವತ್ತು ತಾನು ಸಹಜ ಹುಟ್ಟಿದ್ವು. ಯಾರು ಅದನ್ನು ಅವುಗಳನ್ನು ಹುಟ್ಟಿಸಿಲ್ಲ, ಅದ್ರ ನಾಯಕರು ಯಾರಿಲ್ಲ. ಇವತ್ತಿಗೆ ಅವ್ರು ಸ್ವತಂತ್ರ ವಿಚಾರ ಮಾಡುವಂಥದ್ದು. ಅವರು ಗುರಿ ಏನಪ್ಪ ಅಂತಂದ್ರೆ ಪೇಪರ್ ಲೀಕ್ ಹಾಕ್ಕೊಳ್ಳೋದು, ಪ್ರಾಮಾಣಿಕವಾಗಿ ಎಕ್ಸಾಮ್ ಆಗಬೇಕು, ಭ್ರಷ್ಟಾಚಾರ ಇರಬಾರ್ದು. ಈ ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಿದರು. ಅದಕ್ಕೆ ಜಂಜಿ ಅನ್ರಿ ಅಥವಾ CJP ಅನ್ರಿ, ಈ ದೇಶದ ಸೋನಮ್ ವಾಂಗ್ಚುಕ್ ಬಂದು 26 ಉಪವಾಸ ಕುಳಿತರು. ದೊಡ್ಡ ಮಟ್ಟದ ದೇಶಾದ್ಯಂತ ಅದ್ರ ಮೇಲೆ ಮತ್ತು ನಮ್ಮ ಮೋದಿಜಿಯವರ ಪಟ್ಟದ ಸಸ್ಯ ಶಾರ್ ಅವರು ಅಲ್ಲಿ ಪೊಲೀಸರಿಂದ ಜಂತರ್ ಮಂತ್ರ ದಾಳಿ ಮಾಡಿಸಿದ್ರು. ಇನ್ನಷ್ಟು ಉಗ್ರ ಆಯಿತು. ವಿದ್ಯಾರ್ಥಿನಿಯರು ಪೆಟ್ಟು ತಿಂದರು. ಇವರಿಗೆ ಆಡಳಿತಾರೂಢ ಪಕ್ಷಕ್ಕೆ ಈ ವಿದ್ಯಾರ್ಥಿಗಳ ಸಮಸ್ಯೆ, ಯುವಕರ ಸಮಸ್ಯೆ ಇಲ್ಲ, ಇವರು ಬೆದರಿಸುವಂಥ ಕೆಲಸ ಮಾಡ್ತಾರೆ. ಮತ್ತಷ್ಟು ಅದು ಸ್ಟ್ರೈಕ್ ಹೆಚ್ಚಾಯಿತು. ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ರಾಹುಲ್ ಗಾಂಧಿಯವರು, ಮೂಲತಃ ರಾಹುಲ್ ಗಾಂಧಿಯವರು ಸ್ವಾಮ್ಯವಾದಿಗಳು, ಜನರ ಕೋಪಕ್ಕೆ ಅನ್ನುವಂಥವ್ರು, ಆ ಮಾತು ಬೇರೆ. ಇವ್ರು ಕುಡ್ಕೊಂಡು ಈ ಯುವಕರು ಬೆನ್ನ ಹತ್ತಿದ್ದಾರೆ. ಯುವಕರನ್ನ ಹಿಡ್ಕೊಂಡ್ರೆ ನಮಗೆ ಕೆಲಸ ಆಗ್ತಂತೆ. ಆ ದಿಶೆಯಲ್ಲಿ ಇವರು ಸಹಿತ ಈ ವಿಶೇಷವಾಗಿ ರೈತ ಚೈತನ್ಯ, ಶಾಲಾ ಮಕ್ಕಳಿಗೆ AI ಅಕ್ಷರ ಅಭಿಯಾನ, ಕೌಶಲ್ಯಾಭಿವೃದ್ಧಿ, ಕೋಡಿಂಗ್ ಗುರುಕುಲ 2047ವೇಗೆ 320 ಲಕ್ಷ ಕೋಟಿ ಆರ್ಥಿಕ ರಾಜ್ಯವಾಗಿ ಮಾಡ್ತಾನು ಅಂತೇಳಿ ಮಾತಾಡಿದ್ದಾರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು. ಇಂಥ ಮಾತುಗಳನ್ನ ಹೆಚ್ಚು ಕಡಿಮೆ ನಮ್ಮ ಮೋದಿಯವ್ರು ಮಾತಾಡ್ರೆ ಅಂದ್ರೆ ಏನಪ್ಪ ಅಂದ್ರೆ ಭಾಷಣ ಕೇಳಿದಾಗ ಇವು ಯಾರಿಗಪ್ಪ ಅಂದ್ರೆ ವೆಲ್ ಎಜುಕೇಟೆಡ್ ಮಕ್ಕಳಿಗೆ, ಮಧ್ಯಮ ವರ್ಗದ ತಂದೆ ತಾಯಿಗಳ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ನೌಕರದಾರರ ಮಕ್ಕಳಿಗೆ, ಒಂದು ಸ್ವಲ್ಪ ವ್ಯಾಪಾರಸ್ಥ ಗಂಟಲಿದ್ದಂಥವ್ರ ಮಕ್ಕಳಿಗೆ ಅನುಕೂಲ ಆಗುವಂಥ ಇವೆರಡೂ ಆಗಿದ್ದಾವೆ. ಈ ಎರಡೂ ನಿರ್ಧಾರಗಳು ಇಲ್ಲೇ ಈ ದೇಶದ ಮೂಲ ಉದ್ಯೋಗ ಸೃಷ್ಟಿ ಮಾಡುವಂತಹ ಕ್ಷೇತ್ರದ ಬಗ್ಗೆ ಎಲ್ಲೂ ಚರ್ಚೆ ಇಲ್ಲ. ರೈತರ ಬಗ್ಗೆ ಸಂಪತ್ತಿ ತೋರಿಸ್ತಾರೆ, ಮತ್ತೇನೋ ಮಾಡ್ತಾರೆ. ಆದ್ರೆ ಆ ಕ್ಷೇತ್ರವನ್ನು ಎಬ್ಬಿಸ್ಬೇಕಪ್ಪ. ಆ ಕ್ಷೇತ್ರ ಎದ್ರೆ ಇಡೀ ದೇಶ ಹೇಳ್ತದೆ ಅನ್ನೋಂಥ ಮಾತು ಯಾರಿಗೂ ಇಲ್ಲ. ಇಬ್ಬರು ನಾಯಕರಿಗೆ, ಡಿ ಕೆ ಶಿ ಅವರಿಗೆ ಇರ್ಬೋದು, ಮೋದಿಯವರಿಗೆ ಆಗಿರ್ಬೋದು. ಕಳೆದ 12 ವರ್ಷ ಅದನ್ನು ನೋಡ್ತಾ ಇದ್ದೀವಿ. ಡಿ ಕೆ ಶಿ ಅವರಂತೂ ಈ ಫಸ್ಟ್ ಟೈಮ್ ಮಾತಾಡಿದ್ದಾರೆ. ಮತ್ತು ಅವ್ರ ವಿಚಾರಧಾರೆ ಹೆಚ್ಚು ಕಡಿಮೆ ಹೌದು ಮೃದು ಹಿಂದುತ್ವವಾದಿ ಹೇಳ್ಬೋದು. ಮತ್ತು ಅವರು ಕಾರ್ಪೊರೇಟ್ರಿಂದ, ಇನ್ನೊಬ್ಬರಿಂದ, AI ಜ್ಞಾನದಿಂದ ಹೊರತಿಲ್ಲ. ಅದನ್ನು ಮಾಡಬೇಕಪ್ಪ. ಯಾಕಂದ್ರೆ ಅವ್ರಿಗೆ ಕಣ್ಣಿಗೆ ಕಾಣೋದು ಎದ್ದ ತಕ್ಷಣ ಬೆಂಗಳೂರು ಅಷ್ಟೇ. ಉಳಿದ ಕಡೆ ಈ ದೇಶದ ಪ್ರಜೆಗಳು ಯಾವ ರೀತಿ ಇದ್ದಾರೆ, ಅವ್ರ ಬದುಕು ಏನೈತಿ, ಅವ್ರನ್ನ 10 ಕಿಲೋ ಅಕ್ಕಿ ಕೊಡ್ತೀವಿ, ಮತ್ತೇನೋ ಮಾಡ್ತೀವಿ ಅಂತ ಹೇಳ್ತಾರೆ ವಿನಃ ಅವ್ರ ಬದುಕನ್ನು ಕಟ್ಟುವಂಥದ್ದು, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥದ್ದು ಚಿಂತನೆ ನಮ್ಮ ಸಿದ್ದರಾಮಯ್ಯವ್ರಿಗೂ ಇರಲಿಲ್ಲ, ಈಗ ಇರ್ತಿರೋದು ಡಿ ಕೆ ಶಿವಕುಮಾರ್ ಅವ್ರಿಗೂ ಇಲ್ಲ. ಯಾಕಂತಂದ್ರೆ ಇವ್ರು ಗ್ಯಾರಂಟಿ ಕೊಟ್ಟಿವಪ್ಪ, ನಾವು ಇದಕ್ಕೆ ಹೆಚ್ಚಿನ ಕೊಡ್ಲಿಕ್ಕೆ ಸಾಧ್ಯದ ಅನ್ನೋ ಮಾತಾಡ್ತಾರೆ ವಿನಃ ಇವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ವಿನಃ ನಿಜವಾಗಿಯೂ ಇಲ್ಲಿ ಉದ್ಯೋಗ ಸೃಷ್ಟಿಯಾಗುವಂಥ ಕ್ಷೇತ್ರ ಕೃಷಿ ಆಧಾರಿತ ಉದ್ಯಮಿಗಳು, ಇದರ ಬಗ್ಗೆ ಯಾರೂ ಚಿಂತನೆ ಇಲ್ಲ. ಅದರಲ್ಲೂ ಕೃಷಿ ಆಧಾರಿತ ಬಟ್ಟೆ ತಯಾರಿಕೆ, ಬಟ್ಟೆ ಜೊತೆಗೆ ಎಣ್ಣೆ ತಯಾರಿಕೆ, ಇದರ ಬಗ್ಗೆ ಯಾರಿಗೂ ಕಾಳಜಿನೂ ಇಲ್ಲ. ಮತ್ತು ಏನಾದರೂ ಬರೀ ಇಂಪೋರ್ಟ್ ಮಾಡ್ಕೊಳ್ಳೋದು ಮತ್ತೊಂದು ದೇಶದಿಂದ ಹೇಳ್ತಿಲ್ಲ. ಈಗಾಗಲೇ ಆಲ್ರೆಡಿ ಅನೇಕ ಸಲ ಮಾತಾಡಿದರೆ ಎಣ್ಣೆ ನಮ್ಮಲ್ಲಿ ಸಾಕಷ್ಟು ಭೂಮಿ ಅದ ಎಣ್ಣೆ ತಯಾರು ಮಾಡೋದಕ್ಕಾಗಿ. ಅದರಲ್ಲೂ ತಿನ್ನೋ ಎಣ್ಣೆ, ಎಳ್ಳು ಇರ್ಬೋದು, ಗಾಣದ ಎಣ್ಣೆ ಅಂತ ಹೇಳ್ತಲ್ಲ, ಎಳ್ಳು, ಶೇಂಗಾ, ಮುಂದೆ ಅದೇ ಕಾಲಕ್ಕೆ ಸನ್ಫ್ಲವರ, ಅನೇಕ ಕುಸುಬಿ, ಇವೆಲ್ಲವೂ ಎಣ್ಣೆ ಪದಾರ್ಥಗಳು. ಇವುಗಳನ್ನು ಉಪಯೋಗ ಮಾಡ್ಕೊಂಡು ನಮ್ಮ ಹಳ್ಳಿಗಳಲ್ಲಿ ಎಣ್ಣೆ ಕೇಂದ್ರ ಮಾಡ್ಕೊಳ್ಳೋಂಥ
ಮತ್ತು ಅದೇ ಕಾಲ ಬಟ್ಟೆ ಕೇಂದ್ರ ಮಾಡ್ಕೊಳ್ಳೋಂಥ ಯಾವ ವಿಚಾರ ನಮ್ಮಲ್ಲಿಲ್ಲ. ಅದನ್ನ ನೋಡಿದ್ಕೊಳ್ಳಿ ಇದೆಲ್ಲ ಹಳಿ ವಿಚಾರಗಳು ರೀ ಅಂಥೇಳಿ ಅದರಿಂದ ವಿಮುಖರಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಇಬ್ಬರು ನಾಯಕರು ಅದೇ ರೀತಿ ಇದ್ದಾರೆ. ಅವರು ರಾಹುಲ್ ಗಾಂಧಿ ಅವರೇನೋ ಇತ್ತೀಚೆಗೆ ಒಂದು ಸ್ವಲ್ಪ ಇಡೀ ದೇಶ ಸುತ್ತಿದ್ದಾರೆ ಅಂತ ಒಂದು ಸ್ವಲ್ಪ ಏನು ಚೇಂಜ್ ಕಾಣ್ತಾ ಇದ್ದಾವೆ. ಆದರೆ ಅವರು ಇದನ್ನು ಏನಾದ್ರು ಜೋರಾಗಿ ಹೇಳ್ತಿದ್ರು, ಒಂದು ಸ್ವಲ್ಪ ಈ ಸಲ ಮೆಚ್ಚಗೆ ಹೇಳ್ತಾ ಇದ್ದಾರೆ. ಆದರೂ ಒಮ್ಮೆಲೆ ಅದನ್ನು ಎ ಐ ಲೋಕದಿಂದ ಅಥವಾ ಒಂದು ಅತ್ಯಂತ ಅಭಿವೃದ್ಧಿ ಅಂತಂದ್ರೆ ಏನಪ್ಪ, ಎ ಐ ಪಟ್ಟಣ ದೊಡ್ಡ ಮಾಡೋದು, ದೊಡ್ಡ ರೋಡ್ ಅಡಾಗಿ ಮಾಡೋದು, ಡ್ರೈನೇಜ್ ಮಾಡ್ಕೊಳ್ಳೋದು, ವೆಲ್ ಇಕ್ವಿಪ್ಡ್ ಮನೆಗಳನ್ನ ಕಟ್ಕೊಳ್ಳೋದು, ಇವೆಲ್ಲ ನಮ್ಮ ಡೆವಲಪ್ಮೆಂಟ್ ಅಂದರೆ ಇದು ಎಷ್ಟು ಜನಕ್ಕೆ ಐತಪ್ಪ ಈ ಸಮಾಜದಲ್ಲೇ? ಹಾರ್ಡ್ಲಿ 1% 2% ಜನರಿಗೆ ಅನುಕೂಲ ಅದು. ಉಳಿದ ಜನ ಅಲ್ಲಿ ದುಡಿದು ಮಾಡಿ ಮತ್ತೊಂದು ಮಾಡಿ ಗಳಿಸ್ಕೊಳ್ಬೇಕು ಅನ್ನೋ ಮತ್ತೇನಿಲ್ಲ. ಈ ದಿಸೆಯಲ್ಲಿ ಅವರಿಗೆ ಅನುಕೂಲ ಆಗುವಂಥ, ಅದಕ್ಕೆ ನಾವು ಹೇಳಿದ್ರೆ ಕೆನೆಪದರು ಒಂದು 5-10% ಜನರಿಗೆ ಅನುಕೂಲ ಆಗುವಂಥ ವ್ಯವಸ್ಥೆ ಬಗ್ಗೆ ಇಬ್ಬರು ಮಾತಾಡ್ತಾ ಇದ್ದಾರೆ. ಆದರೆ ಇಡೀ ದೇಶಕ್ಕೆ ಉದ್ಯೋಗ ಸೃಷ್ಟಿ ಮಾಡುವಂಥ ಕೆಲಸದ ಈ ಕೃಷಿ, ಆ ಕೃಷಿಗೆ ಬೇಕಾಗಿದ್ದ ಮಾರ್ಕೆಟ, ಅವ್ರಿಗೆ ಮಾರ್ಕೆಟ್ ಸ್ವತಃ ರೈತನ ಕೈ ಕೊಡುವಂಥದ್ದು, ಮತ್ತು ಎಲ್ಲ ಹಳ್ಳಿಗಳಿಗೆ ಎಲ್ಲ ಭೂಮಿಗೆ ನೀರು ಹೋಗಿ ಮುಟ್ಟುವಂಥ ಯೋಜನೆಗಳನ್ನ ಇಲ್ಲಿ ಮಾಡ್ತಾರೆ. ಆಗಿದ ಯೋಜನೆ ಇಲ್ಲ ಅಂತಾರೆ. ಕೃಷ್ಣ ಯೋಜನೆ ಅದ, ಮತ್ತೊಂದು ಅದ, ಕಾವೇರಿ ಅದ, ಇವೆಲ್ಲ ಇದ್ದರೂ ಸಹಿತ ಇವೇನಾಗಿದೆಪ್ಪ ಅಂತಂದ್ರೆ ಇಡೀ ನಮ್ಮ ರೈತ ಸಮುದಾಯವನ್ನು, ನಮ್ಮ ಸಮುದಾಯವನ್ನು ಎತ್ತಿ ನಿಲ್ಲಿಸುವಲ್ಲಿ ಸಾಕಾಗ್ತಾ ಇಲ್ಲ ನೀರು ಅಂತೇಳಿ. ನೀರಿಗಾಗಿ ನಾವು ಕಾಡ್ತೀವಿ, ನೋಡ್ತಾ ಇದ್ದೀವಿ. ಆಂಧ್ರ ಜೊತೆ ಜಗಳದ, ನಮ್ಮ ನೀರಿನ ತೆಲಂಗಾಣ ಜೊತೆ ಜಗಳದ, ತಮಿಳ್ನಾಡಿನ ಜೊತೆ ಜಗಳದ. ಯಾಕಪ್ಪ ಅಂತಂದ್ರೆ ನೀರು ಇದ್ದಷ್ಟು ನಾವು ಹೆಚ್ಚು ಬೆಳೀಲಿಕ್ಕೆ ಸಾಧ್ಯತೆ ಅನುಕೂಲ ಆಗ್ತಾವೆ ಅನ್ನೋ ಕಾರಣ. ಅದು ಬೆಳಿತೀವಿ ಇಲ್ಲ ಅಂತಲ್ಲ, ಏನು ಬೆಳಿತೀವಿ ಹೆಚ್ಚು ಕಬ್ಬ, ಭತ್ತ ಇದನ್ನೇ ಹೆಚ್ಚು ಬೆಳಿತೀವಿ ನೀರಾವರಿದೆಲ್ಲ. ಹೀಗಾಗಿ ಅದರಿಂದಲೂ ಸಹಿತ ನಮ್ಮ ಪೂರ್ತಿ ತಿನ್ನುವ ಆಹಾರ, ಎಣ್ಣೆ ಉಪಯೋಗ ಆಗ್ತಾಯಿಲ್ಲ, ಬರ್ತಾಯಿಲ್ಲ. ಈ ಮಾತನ್ನ ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಇಬ್ಬರು ಭಾಷಣ ನೋಡಿದಾಗ ಇಬ್ಬರು ಚಿಂತೆ ಈ ಒಂದು ಇವತ್ತು ಜಂಜಿಗಳ ಮೇಲೆ ಮತ್ತು CJPಗಳ ಮೇಲೆ ಅವ್ರನ್ನ ಹೆಂಗೆ ಒಲಿಸ್ಕೋಬೇಕು ಅನ್ನೋದು ವಿನಃ ಎಲ್ಲ ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಒಂದು ಕನ್ಸ್ಟ್ರಕ್ಟಿವ್ ಆಗಿ ಚಿಂತನೆ ಮಾಡುತ್ತದೆ ಏನಾದರೂ ಅದನ್ನು ಅಂತೇಳಿ ಇಂಥ ವಿಚಾರಗಳನ್ನು ಮಾತಾಡಿದಾಗ ಸಹಜವಾಗಿ ನಮ್ಮ ಮೋದಿಯವರು ಒಂದು ಮಾತು ಮಾತಾಡ್ತಾರೆ. ಏನಪ್ಪ ಅಂತಂದ್ರೆ, ಬುದ್ಧಿಜೀವಿ ನಕ್ಸಲರ ಮಾತು ಕೇಳಕ್ಕೆ ಹೋಗ್ಬಾರ್ದು. ಬುದ್ಧಿಜೀವಿ ಅಂದ್ರೆ ದಿಮಾಗ ಬುದ್ಧಿವಂತಿದ್ದಂಥ ನಕ್ಸಲರು ಹಾದಿ ತಪ್ಪಿಸ್ತಾರ ಅಂತೇಳಿ ಅಡ್ಡಿಲ್ಲ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ತಮ್ಮ ಗುರಿ ಮುಟ್ಟಬೇಕಾಗಿದ್ರೆ ಅದನ್ನು ಉಪಯೋಗ ಮಾಡ್ಕೊಳ್ತಿದ್ರೆ ಆ ಮಾತು ಬೇರೆ. ಆದರೆ ಪ್ರತಿಯೊಬ್ಬರು ಉದ್ಯೋಗ ಸಿಗುವಂಥ ವಿಚಾರ ಹೇಳಿ ಅವ್ರು ನಕ್ಸಲರೇನು ಈ ವಿಚಾರ ತಿಳ್ಕೊಬೇಕಾಗಿದೆ. ಗಾಂಧೀಜಿಯವ್ರು ಹಾಗಾದ್ರೆ ಗ್ರಾಮ ರಾಜ್ಯ ಮಾಡಲ್ಪ, ಸ್ವರಾಜ್ಯ ಮಾಡಲಿ ಅಂತ ಹೇಳಿದವ್ರು ಹಂಗಾದ್ರೆ ಅವರು ನಕ್ಸಲರೇನು? ಇಲ್ಲ, ಅಲ್ಲಿ ಉದ್ಯೋಗ ಸೃಷ್ಟಿ ಯಾವುದಪ್ಪ ಅಂದ್ರೆ ಆರ್ಥಿಕವಾಗಿ ಭದ್ರ ಆಗ್ತಂದ್ರೆ ನಮ್ಮ ಇಡೀ ಬದುಕ ಭದ್ರ ಆಗ್ತೈತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡುವಂಥದ್ದು. ಈ ನೆಲೆಯಲ್ಲಿ ನೋಡಿದಾಗ ನಾವು ಲಕ್ಷ ಕೋಟಿಗಳ ಬಗ್ಗೆ ಮಾತಾಡ್ತೀವಿ ವಿನಃ ನಾವು ಎಷ್ಟು ಸಾಲ ಮಾಡ್ಕೊಂಡಿವಿ ಅನ್ನೋದನ್ನು ನಾವು ಇವತ್ತು ನೋಡ್ಕೋಬೇಕಾಗಿದೆ. ಹೆಚ್ಚು ಕಡಿಮೆ 2,25,000 ಕೋಟಿ, ಎಷ್ಟು 2,25,000 ಕೋಟಿ ಸಾಲ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. 2014ರಾಗ 42-46 ಲಕ್ಷ ಕೋಟಿ ಸಾಲ, ಇವತ್ತು 225 ಎಡಬರದಲ್ಲಿ ಸಾಲ ಆಗಿದೆ ನಮ್ಮದು ಅಂತೇಳಿ. ಎಷ್ಟು ಪ್ರಮಾಣದಲ್ಲಿ ಹೆಚ್ಚಾದ ಸಾಲ ಈ ಕಳೆದ 12 ವರ್ಷಗಳಲ್ಲೇ. ಇದನ್ನೆಲ್ಲ ಲೆಕ್ಕ ಹಾಕ್ಕೊಂಡು ನಾವು ಇವತ್ತು ಚಿಂತನೆ ಮಾಡಬೇಕಾಗಿದೆ. DK ಶಿವಕುಮಾರ್ ಅವರು ಕೇವಲ AI ಮಾಡಿದ್ರೆ, ಮತ್ತೇನು ಮಾಡಿದ್ರೆ ನೋಡಿ ನಮ್ಮ ಶಾಲೆಗಳು ಇವತ್ತು ಒಂದು ಈ ನಾಡಿನ ಪ್ರಸಿದ್ಧ ಪತ್ರಿಕೆ ಇಲ್ಲಿಯ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬಗ್ಗೆ ವಿವರವಾಗಿ ಬರ್ತದೆ. 100 ವರ್ಷ ಅಂತ ಶಾಲೆಗಳ ಬಗ್ಗೆ ವಿವರವಾಗಿ ಬರ್ತದೆ. ಅಲ್ಲಿ ಶಾಲೆಗಳಿಲ್ಲ, ಯಾಕೆ ಮಕ್ಕಳಿಗೆ ಅನುಕೂಲಗಳಿಲ್ಲ, ಸಮೀಪದಲ್ಲೇ ಅವ್ರಿಗೆ ವ್ಯವಸ್ಥೆ ಇಲ್ಲ, ಶೌಚಾಲಯಗಳಿಲ್ಲ ಎಷ್ಟೋ ಶಾಲೆಗಳಲ್ಲೇ. ಅದರ ಬಗ್ಗೆ ಚಿಂತನೆ ಮಾಡೋದು ನಮ್ಮ DK ಶಿವಕುಮಾರ್ ಅವರು. AI ಮಾಡಿಕೊಡ್ತೀವಿ, ಅಷ್ಟು ಖರ್ಚು ಮಾಡ್ತೀವಿ, ಹಿಂಗೆ ಬೆಳೆಸ್ತೀವಿ, ಎಷ್ಟು ಮಕ್ಕಳು ಅದನ್ನು ಕಲಿಯೋಕ್ಕೆ ಸಾಧ್ಯದ? ಇದಕ್ಕೆ DK ಅವರು ಉತ್ತರ ಕೊಡಬೇಕಾಗ್ತದೆ. ಅದಕ್ಕಾಗಿ ಮೋದಿಯವರು ಸಹ ಇದೇ ಮಾತು ಮಾತಾಡ್ತಾ ಇದ್ದಾರೆ. ಇವರಿಬ್ಬರು ವಾಸ್ತವವನ್ನು ತಿಳ್ಕೊಂಡಿದ್ದಾರೆ ಈ ದೇಶದ ಪರಿಸ್ಥಿತಿ ಬಗ್ಗೆ ಅನ್ನೋ ಸಹಿತ ಅನೇಕ ಸಲ ಸಂಶಯ ಬರ್ತದೆ. ಏನೋ ಆಗಲಿ, ಮೋದಿಯವರು ಸಪ್ತಧಾರ ಅಂತ ಇವರು ಹೇಳ್ತಾ ಇದ್ದಾರೆ ನಿನ್ನೆ. ಅದಕ್ಕಾಗಿ ಇವರು ರೈತ ಚೈತನ್ಯ, ಶಾಲಾ ಮಕ್ಕಳಿಗೆ AI ಅಭಿಯಾನ, ಕೌಶಲ್ಯಾಭಿವೃದ್ಧಿ, ಕೋಡಿಂಗ್ ಗುರುಕುಲ ಹಿಂಗೆ ಏನೇನೋ ಮಾತಾಡ್ತಾ ಇದ್ದಾರೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿದ್ದು ನಮಗೆ ರೈತ ಮಾರ್ಕೆಟ, ಪ್ರತಿ ಹಳ್ಳಿಯಲ್ಲಿಯೂ ಪ್ರತಿ ಮಗುವಿಗೆ ಮುಟ್ಟುವಂಥ ಶಿಕ್ಷಣ, ಫ್ರೀ ಶಿಕ್ಷಣ, ಜೊತೆಗೆ ಹೈಯರ್ ಎಜುಕೇಷನ್ ಶಿಕ್ಷಣ ಫ್ರೀ ಆಗಬೇಕು. ಆ ದಿಶೆಯಲ್ಲಿ DK ಅವರಾಗಿರ್ಬೋದು, ಮೋದಿ ಅವರಾಗಿರ್ಬೋದು ಯೋಚಿಸೋ ಜೊತೆಗೆ ಏನಪ್ಪ ಅಂತಂದ್ರೆ ಈ ಆರೋಗ್ಯದ ಬಗ್ಗೆ ಪ್ರತಿಯೊಬ್ಬರು ಮುಟ್ಟುವಂಥದ್ದನ್ನು ಮಾಡಿದರೆ ನಿಶ್ಚಿತವಾಗಿ ಅಭಿವೃದ್ಧಿ ಆಗ್ತದೆ. ಅದು ಬಿಟ್ಟು ಈಗ 47 ನಾವು ಭಾಳ ಹಂಗೆ ಆಗ್ತೀವಿ, ಈ ರೀತಿ ಆಗ್ತೀವಿ ಇಬ್ಬರು ಹೇಳಿದರೆ ಅದು ಆಗಬೇಕಲ್ಲ. ಇಲ್ಲಿವಾಗ 2014ರಾಗ ಆಗಿದ್ದು ಅತ್ಯಂತ ಮುಖ್ಯ ಪ್ರಶ್ನೆ ಇವತ್ತು ಅದಾವ. ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಹುಟ್ಟಿದನ ಇಲ್ಲ ಈ ದೇಶದಲ್ಲೇ. ಆಶ್ವಾಸನೆ ಕೊಟ್ಟಿದ್ದರು ಮೋದಿಯವರು, ಇಲ್ಲ. ಮತ್ತು ಪ್ರತಿ ಬಡ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ಕೊಡಿಸಿದ್ರು, ಕೊಟ್ರ ಇಲ್ಲ, ಕೊಡೋ ಸಾಧ್ಯನೂ ಇಲ್ಲ. 2047 ಸಹಿತ ಕೊಡ್ತಾ ಇರೋದು ಗ್ಯಾರಂಟಿ ಇಲ್ಲ. ಆದರೂ ಇನ್ನೂ ಭರವಸೆ ನೀಡ್ತಾ ಇದ್ದಾರೆ. ನಾವು ಭರವಸೆ ಕೇಳ್ತಾ ಇದ್ದೀವಿ. ಇಲ್ಲಿವರೆಗೆ ಒಂದು ಸ್ವಲ್ಪ ಸೋಷಲಿಸಮ್ ನೆಲೆಗಟ್ಟಿನಲ್ಲೇ ಸಿದ್ದರಾಮಯ್ಯನವರು ಏನೋ ಒಂದಿಷ್ಟು ಹೇಳ್ತಾಯಿದ್ರು. ಆದರೆ ಇವತ್ತು
ಓಪನ್ ಮಾರ್ಕೆಟದ ರೂವಾರಿ ಆದಂಥ ಓಪನ್ ಮಾರ್ಕೆಟನ್ನು ಬೆಂಬಲಿಸುವಂಥ ಡಿ ಕೆ ಶಿವಕುಮಾರ್ ಅವರು ಬಂದು ಇವತ್ತು ಎ ಐ ಬಗ್ಗೆ ಮತ್ತೊಂದ್ರ ಬಗ್ಗೆ ಮಾತಾಡ್ತಾರೆ. ಆ ಎ ಐ ಆಗಿರ್ಬೋದು ಅಥವಾ UPSC ಆಗಿರ್ಬೋದು ಅಥವಾ ಅದ್ರ ಜೊತೆಗೆ ಈ ನೀಟ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ಅಂತಂದ್ರೆ ಈ ಎಂಜಿನಿಯರಿಂಗ್ ಎಕ್ಸಾಮ್ಗಳಾಗಿರ್ಬೋದು, ಇನ್ನುಳಿದ ನಮ್ಮ ವಕೀಲಿ ವೃತ್ತದ ಔಷಧ ಅಡ್ವೊಕೇಟ್ ಎಕ್ಸಾಮ್ಗಳಾಗಿರ್ಬೋದು, ಇವೆಲ್ಲ ಕ್ಷೇತ್ರಗಳು ಕೇವಲ 1,000ರಲ್ಲಿ 12 ಮಂದಿಗೆ ಅಷ್ಟೇ ಉದ್ಯೋಗ ಕೊಡುವಂಥ ಇದ್ದಾವೆ. ಆದರೆ ಎಲ್ಲರಿಗೂ ಉದ್ಯೋಗ ಕೊಡುವಂಥ ಕ್ಷೇತ್ರ ಏನಾದರೂ ಇದ್ದಿದ್ರೆ ಅದು ಕೃಷಿ ಆಧಾರಿತ ಸಣ್ಣ ಉದ್ಯಮಿಗಳು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದ್ರ ಬಗ್ಗೆ ನೀವೇನಂತೀರಿ? ನಾನು ಸುಮ್ಮನೆ ಮಾತಾಡಿದ್ನ ಮೋದಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಕರೆಕ್ಟಾ, ನಾ ಹೇಳೋದು ತಪ್ಪ? ಏನು ನಿಮ್ಮ ಅಭಿಪ್ರಾಯ ತಿಳಿಸಿ. ಎಲ್ಲರಿಗೂ ಉದ್ಯೋಗ ಸಿಗುವಂಥ ಕ್ಷೇತ್ರ ಯಾವ್ದು ನೀವು ಹೇಳ್ರಿ, ಚರ್ಚೆ ಮಾಡ್ತಾ ಹೋಗ್ರಿ ಅಂತ ಹೇಳ್ತಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ 16 ನ್ಯೂಸ್ ಅರ್ಥ ಸಿದ್ಧರಾಮಯ್ಯ ಸತ್ಯಕ್ಕಾಗಿ ಮಾಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.